ಒಂದು ಕರೆಕ್ಟ್ ಆಗಿರುವಂಥ ಹೇರ್ ಕಟ್ನ ಮಾಡಿಸ್ಕೊಳ್ಳುವಾಗ ಯಾವ ಒಂದು ಫೇಸ್ ಶೇಪ್ ಯಾವ ಹೇರ್ ಕಟ್ ಸೂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ. ನಮ್ಮ ಫೇಸ್ ರೌಂಡ್ ಆಗಿತ್ತು ಅಂತ ಹೇಳಿದ್ರೆ ನಾವು ಲಾಂಗ್ ಲೇಯರ್ಸ್ ನ ಗ್ರಾಜುಯೇಟೆಡ್ ಕಟ್ಸ್ ನ ಪ್ರಿಫರ್ ಮಾಡಬಹುದು. ಅದೇ ತರ ಸ್ಟೈಲಿಂಗ್ ಮಾಡುವಾಗ ಸೈಡ್ ಪಾರ್ಟಿಂಗ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಪಫ್ ಹಾಕಬಹುದು. ಇದರಿಂದ ನಮ್ಮ ಫೇಸ್ ಉದ್ದ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಫೇಸ್ ಶೇಪ್ ಸ್ಕ್ವೇರ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿರುವಂತಹ ಚೀಕ್ ಬೋನ್ ಮತ್ತೆ ಜಾ ಲೈನ್ ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ. ಇದನ್ನ ಅವಾಯ್ಡ್ ಮಾಡುವಂತಹ ಫೆದರ್ ಕಟ್ ಮಾಡಿಸ್ಕೋಬಹುದು, ಇಲ್ಲಾಂದ್ರೆ ಸೈಡ್ ಪಾರ್ಟಿಂಗ್ ಮಾಡ್ಕೋಬಹುದು. ಇದರಿಂದ ನಮ್ಮ ಫೇಸ್ ಸ್ವಲ್ಪ ಓವಲ್ ಆಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕ್ವೇರ್ ಶೇಪ್ ಅಲ್ಲಿ ಮತ್ತೆ ರೆಕ್ಟಾಂಗ್ಯುಲರ್ ಫೇಸ್ ಅಲ್ಲಿ ನಾವು ಸೆಂಟರ್ ಪಾರ್ಟಿಂಗ್ ನ ಅವಾಯ್ಡ್ ಮಾಡಿದಾಗ ನಮ್ಮ ಫೇಸ್ ಲಾಂಗ್ ಆಗಿ ಕಾಣಿಸೋದನ್ನ, ಆ ಆಂಗಲ್ಸ್ ಪ್ರಾಮಿನೆಂಟ್ ಆಗಿ ಕಾಣಿಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬಹುದಾಗುತ್ತೆ. ನಮ್ಮ ಲೈಫ್ ಸ್ಟೈಲ್ ಏನಿದೆ, ಸರ್ಕಮ್ಸ್ಟೆನ್ಸಸ್ ಯಾವ ತರ ಇದೆ, ನಮ್ಮ ಜಾಬ್ ಪ್ರೊಫೈಲ್ ಏನಿದೆ, ಇದನ್ನ ನೋಡ್ಕೊಂಡು ಓವಲ್ ಶೇಪ್ ಕೂಡ ಬೆಸ್ಟ್ ಆಗಿರುವಂತ ಒಂದು ಹೇರ್ ಕಟ್ ನ ನಾವೇ ಸೂಟ್ ಮಾಡಬೇಕಾಗುತ್ತೆ. ಹಾರ್ಟ್ ಶೇಪ್ ಅಲ್ಲಿ ಫೋರ್ ಹೆಡ್ ಬ್ರಾಡ್ ಆಗಿದ್ದು ನಮ್ಮ ಚಿನ್ ಏನಿದೆ ಅದು ನ್ಯಾರೋ ಆಗಿರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಚಿನ್ ಹತ್ರ ಸ್ವಲ್ಪ ವಾಲ್ಯೂಮ್ ಇರುವಂತಹ ಮೂವ್ಮೆಂಟ್ಸ್ ಇರುವಂತಹ ಹೇರ್ ಕಟ್ ನ ಆಡ್ ಮಾಡಬಹುದು. ಅದೇ ತರ ಫೋರ್ ಹೆಡ್ ಅಲ್ಲಿ ಕರ್ಟನ್ ಬ್ಯಾಂಗ್ಸ್ ಆಗಲಿ ಅಥವಾ ಫೇಸ್ ಫ್ರೇಮಿಂಗ್ ಬ್ಯಾಂಗ್ಸ್ ನಲ್ಲಿ ಮಾಡಿದಾಗ ನಮ್ಮ ಫೇಸ್ ಸ್ವಲ್ಪ ಓವಲ್ ಆಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐಡಿಯಲಿ ನಾವು ಹೇರ್ ಕಟ್ ಅಲ್ಲಿ ಫೇಸ್ ನ ಓವಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದರಿಂದ ಯಾವ ಒಂದು ಹೇರ್ ಕಟ್ ಆದ್ರೂ ತುಂಬಾ ಸೂಪರ್ ಆಗಿ ನಮಗೆ ಸೂಟ್ ಆಗ್ಬಿಡುತ್ತೆ.